ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಆ್ಯಕ್ಚುಲಿ ತುಂಬ ಟೆನ್ಷನ್ ಆಗಿರೋಂಥ ದಿವಸ ಇವತ್ತು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಮನೆಗೆ ಆ್ಯಕ್ಚುಲಿ ನಾವು ಸಿಂಕ್ ಕಲ್ಲು ಮಾಡಿಸೋಣ ಅಂತ ಹೇಳಿ ಹೋಗಿದ್ವಿ. ಸೊ ಆ ಸಿಂಕ್ ಕಲ್ಲು ನಾವು ಹೇಳಿದ್ದೇ ಒಂಥರ, ಬಟ್ ಅದಾಗಿದ್ದೇ ಒಂಥರ ಆಗ್ಬಿಟ್ಟಿತ್ತು. ಸೊ ಇನ್ನು ಅದೇನಾಗಿತ್ತು, ಯಾಕಾಗಿತ್ತು ಅನ್ನೋದನ್ನ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಪಲಾವ್ ಮಾಡಿದ್ದೆ. ಈಗ ಸ್ವಲ್ಪ ರೈಸ್ ಮಾಡ್ಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಪಲಾವ್ ಆಗಿತ್ತು. ಇನ್ನು ನಾನು ರಿತಿಕ್ಷಾ ಎಲ್ಲರೂ ಕೂಡ ಹೋದ್ವಿ. ಇನ್ನೇನು ತಿಂದು ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ. ಅವನು ಎದ್ದೋಳು ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಬಿಟ್ರೆ ಅವ್ನು ಎದ್ದ ತಕ್ಷಣ ತಿನ್ಸಕ್ಕೆ ಸರಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಅವನು ಹಠ ಮಾಡ್ತಾನಲ್ಲ. ಸೊ ಹಾಗಾಗಿ ಅವನ್ನ ಎದ್ದೋಳೋದಕ್ಕೂ ಮುಂಚೆನೇ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಗ್ಯಾಸ್ ಹತ್ರ ಮತ್ತು ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಮಕ್ಕಳಿಂದ ದೂರ ಇರೋದು ಬೆಟರ್ ಅಲ್ವಾ. ಅವನಂತೂ ಇವಾಗಂತೂ ತುಂಬ ತುಂಟಾಗಿದ್ದಾನೆ. ಸೊ ಏನಾದರೂ ಮಾಡಿದ್ರೂ ಕೂಡ ಅದು ಏನೋ ಒಂದು ಮಾಡಿಬಿಡ್ತಾನೆ. ಸೊ ಹಾಗಾಗಿ ನನಗಂತೂ ತುಂಬ ಭಯ. ಅವನ್ನ ಇಟ್ಕೊಂಡು ಕೆಲಸ ಮಾಡೋದೇ ಒಂಥರ ಅದೇ ಒಂದು ದೊಡ್ಡ ರಿಸ್ಕ್ ಆಗಿಬಿಡುತ್ತೆ ನನಗೆ. ಹಾಗಾಗಿ ಅವ್ನು ನಿಲ್ದಿದ್ದಾಗಲೇ ಆಲ್ಮೋಸ್ಟ್, ಇಲ್ಲ ಅಂತ ಹೇಳಿದ್ರೆ ಅಮ್ಮ ಇದ್ದಾಗ ಅಮ್ಮನ ಹೆಲ್ಪ್ ತಗೊಂಡು ಮಾಡ್ತಾ ಇರ್ತೀನಿ. ಸೊ ಬೆಳಗ್ಗೆ ಪಲಾವು ಮತ್ತು ರಾಯ್ತ ಮಾಡಿದ್ದೆ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ರಿತಿಕ್ಷನ್ಗೆ ಪಲಾವ್ ಅಂದರೆ ಸ್ವಲ್ಪ ಫೇವ್ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅವಳು ಇನ್ನೇನು ಮಕ್ಕಳು ತಿನ್ನೋದು ಮಾಡಿದ್ರೇ ಅಲ್ವಾ ನಮಗೂ ಖುಷಿ, ಅವ್ರಿಗೂ ಖುಷಿ. ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತೀವಿ. ಅವ್ರು ತಿಂದಿಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಸೊ ಈಗ ರೈಸ್ ಕೂಡ ಇಡಬೇಕು, ಇನ್ನೂ ಇಟ್ಟಿಲ್ಲ. ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬೆಳಗ್ಗೆ ಗಡಿಬಿಡೀಲಿ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ಪಲಾವ್ನ ಕೆಳಗಡೆ ಸೀಸ್ಬಿಟ್ಟಿದ್ದೀನಿ. ಅಂತ ಹೇಳಿದ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಸ್ವಲ್ಪ ಬೆಳಗ್ಗೆ ರಿತಿಕ್ಷನ್ಗೆ ಯುಟಿ ನಡೀತಾ ಇರುತ್ತಲ್ಲ ಡೈಲಿ. ಸೊ ಅವಳನ್ನ ಕ್ವಶನ್ ಹಾಕ್ತಾಯಿದ್ದೆ. ಕ್ವಶನ್ ಹಾಕಬೇಕಾದ್ರೆ ಸ್ವಲ್ಪ ಒಂದು ವಿಷಲ್ ಜಾಸ್ತಿ ಆಗಿಬಿಡ್ತು ಅಷ್ಟೇ. ಹಾಗಾಗಿ ಅದನ್ನು ಸ್ವಲ್ಪ ನೆನೆಯಕ್ಕಿಟ್ಟಿದ್ದೀನಿ. ಹಾಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಬಂದು 12:30 ಆಗಿದೆ. ಇನ್ನು ಮನೆ ಹತ್ರ ಕೂಡ ಹೋಗಬೇಕೀಗ. ಮನೆ ಹತ್ರ ಹೋಗಿ ಏನು ಕೆಲಸ ಮಾಡ್ತಿದ್ದಾರೆ ನೋಡ್ಕೊಂಬರ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ನಾನು ಆಗಲೇ ಹೇಳ್ದಂಗೆ ದೊಡ್ಡ ಟೆನ್ಷನ್ನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಪ್ಪ ಅದು ಅಂತ ಹೇಳಿದ್ರೆ ನಾನೀಗ ಹೋಗಿ ತೋರಿಸ್ತೀನಿ ನೋಡಿ. ನಾನು ಹೇಳಿದ್ದೆ ಒಂದು ಥರ ಡಿಸೈನು, ಅಂದರೆ ಡಿಸೈನ್ ಅಲ್ಲ, ನಾನು ಹೇಳಿದ್ದೆ ರೆಕ್ಟ್ಯಾಂಗಲಲ್ಲಿ ಎಲ್ ಶೇಪಲ್ಲಿ ಮಾಡಿ ಅಂತ. ಅಂದರೆ ಫುಲ್ಲು ಸುತ್ತಲೂ ಕಲ್ಲು ಬಂದರೆ ಅಡುಗೆ ಮನೇಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ರೀತಿ ಮಾಡಿ ಅಂತ ಹೇಳಿದ್ದೆ. ಅವರು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನು ಅಷ್ಟೊಂದು ಕಾಸ್ಟ್ಲಿ ಹಾಕಿ ನಾವು ಹೇಳಿರೋ ಥರ ಬಂದಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಮನೆ ಕಟ್ಟೋರಿಗೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿರುತ್ತೆ ಈಗಾಗಲೇ. ಸೊ ನಾವೆಷ್ಟು ಕಷ್ಟಪಟ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಮಾತಾಡೋರು ಏನು ಸಾವಿರ ರೀತಿ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಈ ಥರ ಮಿಸ್ಟೇಕ್ ಆಗಿಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾವ ಥರ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಅದು ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ ಈಗ. ಅಮ್ಮ ಅಂಗಡಿಲಿದ್ದಾರೆ. ಅಲ್ಲಿ ಹೋಗಿ ಬಂದು ಅದ್ರದ್ದು ಎಷ್ಟು ಕಾಸ್ಟ್ ಆಯಿತು, ಏನಾಯಿತು, ಏನು ಮಿಸ್ಟೇಕ್ ಮಾಡಿದ್ರು, ಸೊ ನಾವು ಎಲ್ಲಿ ಮಾಡಿಸಿದ್ದು, ಕಲ್ಲು ಡಿಸೈನ್ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಮನೆ ಹತ್ರ ಹೋಗಿ ಬರೋಣ. ನೋಡಿ ಈಗಷ್ಟೇ ಬಂದು ಕಲ್ಲು ಕೂಡ ಇಳಿಸಿದ್ದಾರೆ. ಇದು ಆ್ಯಕ್ಚುಲಿ ಕಲ್ಲಲ್ಲೇ ಮಾಡಿಸಿರೋಂಥ ಸಿಂಕ್ ಕಲ್ಲಿದು. ಇದು ಮತ್ತು ಇದು ನೋಡಿ 2 ಸೈಡ್ಗೆ ಅಷ್ಟೇ ಕಲ್ಲು ತಂದಿದ್ದಾರೆ. ನಾನು ಆ್ಯಕ್ಚುಲಿ 3 ಸೈಡ್ ಫುಲ್ಲು ಕಲ್ಲು ತರಕ್ಕೆ ಹೇಳಿದ್ದೆ. 2 ಸೈಡ್ ತಂದುಬಿಟ್ಟು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕಿಚನ್ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕಿಚನ್ ಆ್ಯಕ್ಚುಲಿ ನೋಡಿ ಈ ಸೈಡು ಹಿಂಗೆ 3 ಸೈಡ್ಸ್ ಕಲ್ಲು ಬರಬೇಕು. ಅಂದರೆ ಇದು ಅವರು 2 ಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ಕಡೆ ಬೇಜಾರಾಯಿತು. ಇನ್ನು ಈಚೆ ಕೆಲಸ ನೋಡಿದ್ರಲ್ಲ, ಈಚೆ ಆ್ಯಕ್ಚುಲಿ ಇವತ್ತು ಗೇಟ್ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಮ್ಮ ಮನೆ ಕನಸಿನ ಮನೆಗೆ ಗೇಟ್ ರೆಡಿ ಆಗಿದೆ. ಗೇಟ್ ಕೆಲಸ ಕೂಡ ಮಾಡ್ತಿದ್ದಾರೆ. ಅದು ಫುಲ್ ಕಂಪ್ಲೀಟ್ ಆದಮೇಲೆ ಹೆಂಗೆ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಈಗಷ್ಟೇ ಮನೆ ಹತ್ರ ಹೋಗಿ ಬಂದೆ. ಮನೆ ಹತ್ರ ಹೋಗಿ ಸಿಂಕ್ ಕಲ್ಲು ಆ್ಯಕ್ಚುಲಿ ತಂದಿಟ್ಟಿದ್ದಾರೆ. ಯಾಕಪ್ಪ ಇವತ್ತು ಅಷ್ಟು ಟೆನ್ಷನ್ನು ಅಂತ ಹೇಳಿದ್ರೆ, ಸಿಂಕ್ ಕಲ್ಲು ಅಡುಗೆ ಮನೆಯಲ್ಲಿ ಆ್ಯಕ್ಚುಲಿ ಏನಿದೆ, ಒಂದು ರೌಂಡ್ ಇದೆ ಫುಲ್ ಕರೆಕ್ಟಾಗಿ.
ಸೊ ನಾನು ಒಂದು ರೌಂಡು ಸಜ್ಜೆ ಕಲ್ಲು ಬರಲಿ ಅಂತ ಹೇಳಿದ್ದೆ. ಅವ್ರೇನು ಮಾಡಿದ್ದಾರೆ, ಒಂದು ಸೈಡ್ ಬಿಟ್ಬಿಟ್ಟಿದ್ದಾರೆ. ಒಂದು ಸೈಡ್ ಬಿಟ್ಟು ಸೊ ಇನ್ನು 3 ಸೈಡ್ಸ್ ತಗೊಂಡಿದ್ದಾರೆ. 4 ಸೈಡ್ ಬರಬೇಕು ಅಂತ ಹೇಳಿದ್ದೆ. ಅದು ಈಗ 3 ಸೈಡ್ ಬಂದಿದೆ. ಆಮೇಲೆ ಸಿಂಕ್ ಕಲ್ಲು ಲಾಸ್ಟ್ ಕಾರ್ನರ್ ಬಂದ್ಬಿಟ್ಟಿದೆ. ನಾನು ಹೇಳಿದ್ದೆ ಸೆಂಟ್ರಿಗೆ ಇಟ್ಕೊಂಡ್ರೆ 4 ಸೈಡು ಕಲ್ಲು ಬರುತ್ತೆ. ಆವಾಗ ಕಲ್ಲು ಸೈಡಲ್ಲಿ ಬರಲ್ಲ. ಈಗ ಈ ಸೈಡ್ ಯೂಸ್ ಆಗುತ್ತೆ ಅಂತ. ಇವಾಗ ಏನಾಗಿದೆ, ಒಂದು ಸೈಡ್ ಸ್ಪೇಸು ಅದು ವೇಸ್ಟ್ ಆಗಿಬಿಡುತ್ತೆ. ನನಗದೊಂಥರ ಬೇಜಾರಾಯಿತು. ಈಗ ಅದನ್ನು ಮಾಡಿಸೋಣ ಅಂತ ಹೇಳಿದ್ರೆ ಅವರಂತೂ ಅವ್ರ ಮಿಸ್ಟೇಕ್ ಇದ್ರೂ ಕೂಡ ನನ್ನ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಅವ್ರು ಯಾವುದೇ ಅಮೌಂಟು ಕಡಿಮೆ ಮಾಡ್ಕೊಳಲ್ಲ ನನ್ನ ಹತ್ರ. ಅಂದರೆ ಅವ್ರಿಗೆ ಏನು ಚಾರ್ಜ್ ಮಾಡ್ಕೊಂಡಿರ್ತಾರೋ ಅಷ್ಟೇ ಅಮೌಂಟ್ನ ಅವ್ರು ತೊಗೊತಾರೆ. ಈಗ ಅವ್ರು ನಮ್ಮನ್ನು ಕೇಳಬೇಕು ಅಂತ ಹೇಳಿದ್ರೆ ಇಲ್ಲ, ಅದು ಹಂಗಾಗೋಗಿದೆ, ಈಗ ಇದನ್ನು ಮಾಡಬೇಕು ಅಂದರೆ ಇಷ್ಟು ಕೂಲಿ ಅಂತಲೇ ತೊಗೊತಾರೆ. ಎರಡೆರಡು ಖರ್ಚು ಕೊಡೋಕ್ಕಂತೂ ತುಂಬ ಬೇಜಾರಾಗುತ್ತೆ ನನಗೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವಾಗ ಅದ್ರದ್ದು ಕಾಸ್ಟ್ ಕೊಡಬೇಕು, ಬೇರೆ ಮಾಡಿಸ್ತೀನಿ ಅಂದರೂ ಕಾಸ್ಟ್ ಕೊಡಬೇಕು. ಇಲ್ಲ ಒಂದ್ಸಲ ಅನಿಸುತ್ತೆ ಇಲ್ಲ ಇದೇ ಇರಲಿ ಬಿಡ್ರಿ ಹೋಗಲಿ ಅಂತ ಅನಿಸುತ್ತೆ. ಇನ್ನೊಂದು ಸತಿ ಇಷ್ಟೊಂದು ಮಿಸ್ಟೇಕ್ ಮಾಡಿದ್ದಾರೆ, ಇದು ಬೇಡ ಅಂತಲೂ ಅನಿಸುತ್ತೆ. 2 ಥರ ಮೈಂಡ್ ಆಗಿಬಿಡುತ್ತೆ ನಂದು. ಅದಾ ಇದಾ ಅನ್ನೋ ಕನ್ಫ್ಯೂಷನಲ್ಲೇ ನಾನು ತುಂಬ ಜಾಸ್ತಿ ಇದ್ಬಿಟ್ಟಿದ್ದೆ. ಇವತ್ತಂತೂ ಆ್ಯಕ್ಚುಲಿ ಬೆಳಗ್ಗೆಯಿಂದ ಲೋಕಿ ಜೊತೆ ಫುಲ್ಲು ಜಗಳ ಇವತ್ತು ಮನೇಲಿ. ನೀನು ಈ ಥರ ಮಾಡಿಸ್ಬಿಟ್ಟಿದ್ಯಾ ಹಾಗೆ ಹಿಂಗೆ ಅಂತ. ಅವ್ರು ಆ್ಯಕ್ಚುಲಿ ನೀನು ಬಂದಿದ್ದೆ ಅಲ್ವಾ, ನೀನು ಗೊತ್ತಿಲ್ವಾ ಅಂತ ಅವರು. ಸೊ ಯಾರೋ ಬಂದರು ಅನಿಸುತ್ತೆ ರೀ ಗೈಸ್, ಮಾಡ್ತೀನಿ. ಇನ್ನು ನೀನು ನನ್ನ ಜೊತೆ ಇದ್ದಲ್ವಾ ಅಂತ ಅವರು ಕೂಡ ಹೇಳ್ತಾರೆ. ಬಟ್ ಆದರೆ ನಾನು ಏನೇ ಒಂದು ಕೆಲಸ ಮಾಡಿದ್ರು ಲೋಕಿಗೆ ಆ್ಯಕ್ಚುಲಿ ತುಂಬ ಪುಷ್ ಮಾಡ್ತಾ ಇರ್ತೀನಿ, ಹೋಗಿ ನೋಡು ಹೋಗಿ ನೋಡು ಅಂತ. ಅವರು ಹೇಳಿದ್ದೀನಿ ಅಲ್ವಾ ಬಿಡು, ಹೇಳಿದ್ಯಾ ಅಲ್ವಾ ಬಿಡು ಅಂತ ನೆಗ್ಲೆಕ್ಟೇ ಮಾಡ್ತಿರ್ತಾರೆ. ಬಟ್ ಒಂದು ಸಲ ಹೇಳಿದ ತಕ್ಷಣ ಅವ್ರು ಕೇಳೋದೇ ಇಲ್ಲ. ಅಂದರೆ ಅವ್ರದ್ದು ಯಾವ ಥರ ಮೈಂಡ್ ಅಂದರೆ, ಇಷ್ಟು ದಿನ ಯಾವ್ದು ಇದ್ರಲ್ಲಿ ಬೆಳೆದಿದ್ರೋ ಅದೇ ಥರ. ಅಂದರೆ ಇವಾಗ ಅವ್ರು ವ್ಯಾಪಾರಕ್ಕೆ ಹೋಗ್ತಾರೆ. ಇಷ್ಟು ಅಂದರೆ ಒಂದು ಒಳ್ಳೆ ನಂಬಿಕೆಯಲ್ಲಿರೋರು. ಹ್ಞೂ ಆಯಿತು ಅಂತ ಹೇಳಿದ್ರೆ ಅದೇ ನಂಬಿಕೆಯಲ್ಲಿರ್ತಾರೆ. ಇನ್ನು ಇಷ್ಟು ಕೊಡಬೇಕಪ್ಪ ಅಂದರೆ ಹ್ಞೂ ಅಷ್ಟೇ ಕೊಡ್ತಾರೆ ಅಂತ. ಬಟ್ ಈ ಕೆಲಸದಲ್ಲೂ ಇದೇ ಥರ ಥಿಂಕ್ ಮಾಡಕ್ಕೆ ಹೋಗ್ತಾರೆ. ನಾನು ಅವತ್ತು ಹೇಳಿದ್ದೀನಲ್ವಾ, ಅವ್ರಿಗಿಷ್ಟು ಅಂತ ಹೇಳಿದ್ದೀನಲ್ವಾ, ಇನ್ನು ಕೊಡ್ತಾರೆ ಬಿಡು ಅನ್ನೋ ಥರನೇ ನೋಡ್ತಾರೆ. ಈ ಕೆಲಸದವ್ರ ಹತ್ರ ಹೋಗಿ ಅವಾಗವಾಗ ಪ್ರೆಷರ್ ಹಾಕ್ತಾ ಇರಬೇಕು. ಹಾಗಿಲ್ಲ ಅಂದ್ರೂ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇರಬೇಕು. ಹೋಗು ಹೋಗು ಅಂತ ಎಷ್ಟು ಹೇಳಿದ್ರು ನಾನು ಏನು ಹೇಳಿರ್ತೀನಿ ಅವಾಗ ಹ್ಞೂ ಅಂತಾರೆ. ಆಮೇಲೆ ಮತ್ತೆ ಅದೇ ಇದು. ಹಂಗಾಗಿ ಅವರು ಸ್ವಲ್ಪ ಲೇಟೇ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ. ಲೇಟಾಗಿ ಮಾಡಿ ಈ ಥರ ಮಿಸ್ಟೇಕ್ ಆಗಿಬಿಟ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಎಷ್ಟು ಬೇಜಾರಾಗಿದೆ ಅಂದರೆ ಇವತ್ತು ಅದೇನೋ ಬೇಜಾರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ನಂಗೆ ಅಷ್ಟು ಬೇಜಾರಾಗ್ತಾಯಿದೆ. ಸುಮ್ಮನೆ 13,000 ದುಡ್ಡು ವೇಸ್ಟ್ ಆಯ್ತಲ್ಲ ಅಂತ ಹೇಳೋಷ್ಟು ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಹಿಂಗಾಗುತ್ತೆ. ಬಟ್ ಅದಕ್ಕೆ ಯಾರಿಗಾದ್ರೂ ಗೊತ್ತಿದ್ದರೆ ಏನು ಮಾಡ್ಬೋದು, ನಾನು ನೆಕ್ಸ್ಟು ತೋರಿಸ್ತೀನಿ ಯಾವ ಸೈಡಿಂದ ಯಾವ ಸೈಡ್ಗೆ ಆಗಿದ್ದು ಅಂತ. ಆ ಸ್ಪೇಸಲ್ಲಿ ಬೇರೆ ಏನಾದರೂ ಮಾಡ್ಬೋದು ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ನನಗೆ, ಇವಾಗ ಎಷ್ಟೊಂದು ಜನ ಟೈಲ್ಸ್ ಅವ್ರು ಇರ್ತಾರಲ್ಲ, ಅವ್ರಿಗೆ ಗೊತ್ತಿದ್ದರೆ ಐಡಿಯಾ ತಿಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾರಾದರೂ ಮನೆ ಕೆಲಸ ಕೊಟ್ಟು ಮಾಡಿಸ್ತಿದ್ದೀರಿ ಅಂದರೆ ಕೇರ್ಫುಲ್ಲಾಗಿರಿ. ನಂತರ ನೀವು ಮೋಸ ಹೋಗಬೇಡಿ. ಈ ಕೆಲಸ ಅಂತ ಹೇಳಿದ್ರೆ ಈಗ ಅಷ್ಟರಲ್ಲೇ ಇರಬೇಕು. ಬೇರೆ ಅಂದರೆ ನಾವೇನು ಹೇಳಿರ್ತೀವೋ ಅಷ್ಟು ಮಾಡಿದ್ರೆ ಓಕೆ. ಬಟ್ ಈ ಥರ ಮಿಸ್ಟೇಕ್ ಮಾಡಿದಾಗ ಲಾಸ್ ಆಗಿಬಿಡುತ್ತೆ. ನಾವು ಕಟ್ಟೋದೇ ತುಂಬ ಕಷ್ಟಪಟ್ಟು ಕಟ್ತಾ ಇರ್ತೀವಿ. ಅಂಥದ್ರಲ್ಲಿ ಈ ಥರ ಎಲ್ಲ ಆದಾಗ ತುಂಬ ಬೇಜಾರಾಗುತ್ತೆ. ಸೊ ನೋಡ್ಕೊಂಡು ಮಾಡಿ. ಕೆಲಸದವರು ಅಷ್ಟೇ ಯಾರ್ದೋ ಅನ್ನೋ ಥರ ಮಾಡೋಕ್ಕೆ ಹೋಗಬೇಡಿ. ನಮ್ಮದು ಮನೆ ಅನ್ನೋ ಥರ ಮಾಡಿದ್ರೆ ನಮಗೂ ಒಂದು ಖುಷಿ. ಸೊ ಒಂದು ಅವ್ರು ಚೆನ್ನಾಗಿ ಮಾಡಿದ್ರಪ್ಪ ಅನ್ನೋದು ನಮಗೂ ಕೂಡ ನೆಮ್ಮದಿ ಇರುತ್ತೆ. ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಅಂತ ಹೇಳಿದ್ರೆ ಈಗ ತುಂಬ ಅಂದರೆ ತುಂಬ ಬೇಜಾರು ಮಾಡ್ತಾರೆ ಎಲ್ಲರೂ ಅಷ್ಟೇ. ಯಾಕಪ್ಪ ಈ ಥರ ಕೆಲಸ ಅನ್ನೋಷ್ಟು ಕೋಪ ಬರಿಸ್ತಾರೆ. ಬಟ್ ಆ ರೀತಿ ಮಾಡಬೇಡಿ. ನಾವು ಒಂದು ಸ್ವಲ್ಪ ಅಯ್ಯೋ ಅಂದ್ಕೊಂಡೇ ಕೊಟ್ಟಿರ್ತೀವಲ್ವ, ಅದನ್ನು ಥಿಂಕ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಇವತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಶೇರ್ ಮಾಡ್ತೀನಿ. ನಮ್ಮ ಕನಸಿನ ಮನೆಗೆ ಗೇಟ್ ಅಂತ ಸೊ ಆಲ್ಮೋಸ್ಟ್ ಒಂದು 75% ರೆಡಿ ಆಗಿದೆ. ಅಂದರೆ ಫಸ್ಟ್ ಯಾಕೆ 75% ರೆಡಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದ್ರ ಮೇಲೆ 3 ಅಡಿ ಏನು ಕೊಡಬೇಕು ಅದು ಪ್ಲಾಸ್ಟಿಂಗ್ ಆದಮೇಲೆ ಕೊಡಬೇಕು ಅಂತ ಹೇಳಿ ಅದನ್ನು ನಿಲ್ಲಿಸಿದ್ದಾರೆ. ಸೊ ಸ್ವಲ್ಪ ನಾಯಿ ಎಲ್ಲ ಹೋಗೋದಿತ್ತಲ್ಲ, ಹಂಗಾಗಿ ಅದನ್ನು ಬೇಡ ಅಂತ ಹೇಳಿ ಅದನ್ನು ನಿಲ್ಲಿಸಿದ್ದೀವಿ. ಅಷ್ಟಕ್ಕೆ ಹಾಕಿದ್ದೀವಿ. ಆಗ್ತಾ ಆಗ್ತಾ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ದುಃಖನೂ ಇದೆ. ಸೊ ಫೈನಲಿ ಒಂದು ಲೆವೆಲ್ಗೆ ನಮ್ಮ ಕನಸಿನ ಮನೆ ಗೇಟ್ ಅಂತೂ ರೆಡಿ ಆಗಿದೆ. ಅದು ಯಾವ ಥರ ಬಂದಿದೆ ಅಂತ ನೀವು ಇವಾಗಲೇ ನೋಡಿದ್ದೀರಾ. ಸೊ ಅಷ್ಟರ ಮಟ್ಟಿಗೆ ಬಂದಿದೆ. ನೆಕ್ಸ್ಟ್ ಮನೆ ಕೆಲಸ ಯಾವ ಮಟ್ಟಿಗೆ ಬಂದಿದೆ, ಏನು ಬಂದಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಒಂದೇ ಥರ ಎಲ್ರಿಗೂ ಗೊತ್ತಿರಲ್ಲ. ಸೊ ಗೊತ್ತಿರೋದನ್ನು ಶೇರ್ ಮಾಡಿಕೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತಲ್ಲ, ಹಾಗಾಗಿ ಅಷ್ಟೇ. ಸೊ ಯಾವ್ಯಾವುದು
ಡಿಸ್ಟರ್ಬೆನ್ಸ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ. ಋತ್ವಿಕ್ ಮತ್ತೆ ಎದ್ಬಿಟ್ಟಿದ್ದ. ಅವನ್ನ ಸಮಾಧಾನ ಮಾಡಿ ಮತ್ತೆ ವಿಡಿಯೋಸ್ ಕಂಟಿನ್ಯೂ ಮಾಡ್ತಾ ಇರೋದು ಗೈಸ್. ನಾನು ಹೇಳ್ದಂಗೆ ಯಾಕಷ್ಟ ಆಯಿತು ಅಂತ ಹೇಳಿದ್ರೆ, ಏನೋ ಒಂದು ಖುಷಿ, ನಮ್ಮ ಕನಸಿನ ಮನೆ ಈ ಥರ ಲೆವೆಲ್ಲಿಗೆ ಬಂದಿದೆಯಲ್ಲ ಅಂತ ಹೇಳಿ. ಹಾಗೇ ಗೇಟ್ ಮಾಡಬೇಕಾದ್ರೂ ಕೂಡ ತುಂಬ ತೊಂದರೆ ಆಯಿತು. ನಾಯಿಗಳೆಲ್ಲ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಗೇಟ್ ಮಾಡಿಸಿದ್ದು. ಆಮೇಲೆ ಅದರೊಳಗೆಲ್ಲ ಚಿಟ್ಟ ಅಂತ ಹೋಗುತ್ತಲ್ಲ, ಹುಳ ಸಣ್ಣ ಸಣ್ಣದಾಗಿರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ ಅಂತ ಗೇಟ್ ಮಾಡಿಸಿದ್ದು. ಕೆಲಸದವ್ರನ್ನಂತೂ ಹಿಡಿದು ಕೆಲಸ ಮಾಡಿಸೋದಕ್ಕೆ ತುಂಬ ಅಂದರೆ ತುಂಬಾ ತೊಂದರೆ ಆಗುತ್ತೆ. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅಷ್ಟು ಬೇಜಾರಾಗುತ್ತೆ ನಮಗೆ ಅದನ್ನು ಇಟ್ಕೊಂಡು ಮಾಡಿಸೋದಕ್ಕೆ. ಒಂದೊಂದು ಸಲ ಇದೆಲ್ಲ ಬೇಡ ಅನ್ನೋಷ್ಟು ಆಗುತ್ತೆ. ಆದರೂ ಆ ಖುಷಿಲಿ ಒಂದು ಸಮಾಧಾನ ಆಗುತ್ತೆ. ಸೊ ನಮ್ಮದೆಲ್ಲ ಆಯ್ತಲ್ಲ, ಆಗ್ತಾ ಇದೆ ಅಂತ. ಏನೇ ಆದರೂ ಎಲ್ಲರಿಗೂ ಒಂದು ಸ್ವಂತ ಮನೆ ಅನ್ನೋದಿದ್ದರೆ ಒಂದು ಖುಷಿ ಅಂತ ಅಂದ್ಕೊಂಡು ಇವತ್ತು ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಫುಲ್ಲು ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಇದೇ ರೀತಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.